everyone fine. ರಾಜ್ಯದಲ್ಲಿ ಸದ್ಯಕ್ಕೆ ರೇಷನ್ ಕಾರ್ಡ್ ಪರಿಷ್ಕರಣೆ ಸ್ಥಗಿತ ಮಾಡಿದ್ದೀವಿ. ಯಾರನ್ನು ಚೆಕ್ ಮಾಡೋದು, ಕಾರ್ಡ್ ರದ್ದು ಮಾಡೋದು, ಇದು ಯಾವ ಕೆಲಸ ನಾವು ಮಾಡ್ತಾ ಇಲ್ಲ. ಎಂದಿನಂತೆ ಕಾರ್ಡ್ದಾರರಿಗೆ ಸರ್ಕಾರಿ ಸೌಲಭ್ಯ, ಸವಲತ್ತುಗಳು, ಆಸ್ಪತ್ರೆನೋ ಇನ್ನೊಂದೋ ಮತ್ತೊಂದೋ ರೇಷನ್ನೋ ಎಲ್ಲವೂ ಕೂಡ ಸಿಗ್ತಾ ಇದೆ. ಅಕಸ್ಮಾತ್ ಕಣ್ತಪ್ಪಿನಿಂದ ಯಾವುದಾದ್ರೂ ಅರ್ಹರ ಕಾರ್ಡ್ ರದ್ದಾಗಿದ್ದರೆ ಒಂದು ವಾರದಲ್ಲೇ ಅವ್ರ ಕಾರ್ಡ್ ವಾಪಸ್ ಸಿಗುತ್ತೆ ಅವ್ರಿಗೆ ಅಂಥೇಳಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಮುನಿಯಪ್ಪ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾರ್ಡ್ ರದ್ದಾಗಿದ್ದರೂ ಹಳೆಯ ನಂಬರ್ ಚಾಲ್ತಿಯಲ್ಲಿ ಇದೆ, ನಾವು ಅದನ್ನು ಚಾಲ್ತಿಯಲ್ಲಿರುವಂತೆ ಮಾಡಿದ್ದೀವಿ. ಆ ನಂಬರ್ ಇಟ್ಕೊಂಡು ಬಂದರೆ ಸಾಕು, ಅವರು ಫಲಾನುಭವಿಗಳು ಪಡ್ಕೊಳ್ಬಹುದಾಗುತ್ತೆ ಸೌಲಭ್ಯಗಳನ್ನು. ರಾಜ್ಯದಲ್ಲಿ ಯಾವುದೇ BPL, APL ರದ್ದು ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಕೇಂದ್ರದ ನಿರ್ದೇಶನದ ಪ್ರಕಾರವೇ ಅನರ್ಹರ ಕಾರ್ಡ್ ಪತ್ತೆಗೆ ಕ್ರಮ ತಗೊಂಡಿದ್ವಿ. ಸರ್ಕಾರಿ ನೌಕರರು, IT ಪಾವತಿದಾರರ ಕಾರ್ಡ್ ಮಾತ್ರ ರದ್ದಾಗಿದೆ. ಇಲ್ಲಿ ರಾಜ್ಯದಲ್ಲಿ ಒಟ್ಟು 1.12 ಕೋಟಿ BPL ಕಾರ್ಡ್ಗಳಿವೆ. ಮಾನದಂಡ ಮೀರಿದ 1,500,000 ಕಾರ್ಡ್ ಮಾತ್ರ ನಾವು ರದ್ದು ಮಾಡಿದ್ದೀವಿ. BPL ಮಾನದಂಡ ಮೀರಿದರೆ ಅಂತಹವರ ಕಾರ್ಡ್ APLಗೆ ಮಾರ್ಪಾಟಾಗಿದೆ. IT ಸ್ಲ್ಯಾಬ್ಗಳಿಗೆ ಬಾರದ ಪಿಂಚಣಿದಾರರಿಗೂ BPL ಸೌಲಭ್ಯ ಸಿಗುತ್ತೆ ಅಂಥೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. 2 ವರ್ಷದಿಂದ ಪೆಂಡಿಂಗ್ ಇದ್ದಂಥದ್ದು 2,95,000 ಕಾರ್ಡನ್ನು ಅದನ್ನೆಲ್ಲ ಪರಿಷ್ಕರಣೆ ಮಾಡಿ 2,95,000ರಲ್ಲಿ 2,69,536 ಕೋಡ್ಗೆ ಲಾಗಿನ್ ತಂದಿದ್ದೀವಿ. ಅವರು ಅಕ್ಕಿ ತಗೊಳ್ತಾ ಇದ್ದಾರೆ, 2 ತಿಂಗಳಿಂದ ತಗೊಳ್ತಾ ಇದೆ. ಇದು ನಮ್ಮ ಸರ್ಕಾರ ಅಂತ ಹೇಳೋದಲ್ಲ, ಹಿಂದೆ 2 ವರ್ಷದಿಂದಾನು ನಿಂತಿತ್ತು. ಇದನ್ನ ಕ್ಲಿಯರ್ ಮಾಡಿದ್ದೀವಿ. ಈಗ ನೀವು ಹೇಳ್ತಾ ಇದ್ದೀರಲ್ಲ, ಈಗ ಹೊಸದಾಗಿ ಅರ್ಜಿ, ಈ ಅರ್ಜಿಗಳೆಲ್ಲ ಪರಿಷ್ಕರಣೆ ಆದಮೇಲೆ 295ಕ್ಕೆ 1,69,536 ಜನ BPL ಕಾರ್ಡ್ಗಳು ಪಡ್ತಾರೆ, ಅವರಿಗೆಲ್ಲ ಕೊಡ್ತಾ ಇದ್ದೇವೆ. ಈಗ ಹೊಸ ಅರ್ಜಿಗಳ ವಿಷಯ ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ. ನಾನು ಆದಷ್ಟು ಬೇಗ ಆ ಹೊಸ ಅರ್ಜಿಗಳು ಏನು ಪೆಂಡಿಂಗ್ ಇದೆ, ನಮ್ಗೆ ಅಕ್ಕಿ ಸಿಕ್ಕಿಲ್ಲ ಅಂತ, ಅದನ್ನು ಆದಷ್ಟು ಬೇಗ ಓಪನ್ ಮಾಡಿ ಅವ್ರಿಗೂ ಕೂಡ ಅಕ್ಕಿ ಕೊಡೋಣ. ಯಾರ್ಯಾರು BPL ಅಲ್ಲಿರೋರು APLಗೆ ಹೋಗಿದ್ದಾರೆ, ಯಾರಿಗೆ ನಿನ್ನೆ ಮೊನ್ನೆ ಎಲ್ಲ ಮಾಧ್ಯಮದ ಮುಂದೆ ಹೋಗಿ ನಮಗೆ ಕಾರ್ಡ್ ಇಲ್ಲ, ನಮ್ಮ ಮನೆಯಲ್ಲಿ ಗಂಡಸರಿಲ್ಲ, ನಮ್ಮ ಮನೆಯಲ್ಲಿ ದುಡಿಯೋರಿಲ್ಲ, ನಮಗೆ ಕಾರ್ಡ್ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರು ಎಲ್ರಿಗೂ ಕೂಡ ಲಾಗಿನ್ಗೆ ವಾಪಸ್ ತಂದು 1 ವಾರದಲ್ಲಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವರೆಲ್ರಿಗೂ ಅಕ್ಕಿ ಕೊಡ್ತೀವಿ. ಯಾರ್ಯಾರು ಹಿಂದೆ BPL ಅಲ್ಲಿದ್ದರು ಅವರೆಲ್ರಿಗೂ ಮತ್ತೆ ಅಕ್ಕಿ ಸಿಕ್ಕುವಂಥ ಕೆಲಸ ಮಾಡ್ತೀವಿ. APL ಯಾರ್ಯಾರಿದ್ದಾರೆ ಅವರು ಅಲ್ಲೇ ಇರ್ತಾರೆ, ಅವರ ಕಾರ್ಡ್ ಯಾವುದು ರದ್ದು ಮಾಡೋದಿಲ್ಲ. ಟೆಕ್ನಿಕಲ್ ಆಗಿ ಲಾಗಿನ್ ಬರಬೇಕು, ತೆಗೆದಿರೋದನ್ನು ಮತ್ತೆ ಅದನ್ನು ಲಾಗಿನ್ಗೆ ಹಾಕಿ ಜಾರಿ ಮಾಡಿ ಜಾಯಿಂಟ್ ಡೈರೆಕ್ಟು DDDಗೆ ಜಿಲ್ಲೆಗೆ ಕೊಡಿಸಬೇಕಾದ್ರೆ 1 ವಾರ ಟೈಮ್ ತಗೊಳ್ತಾರೆ. 1 ವಾರ ಆದಮೇಲೆ ಅವರು ಅಕ್ಕಿಯನ್ನು ಯಥಾಸ್ಥಿತಿ ಮೊದಲು ಯಾವ ರೀತಿ BPL ಅವರು ತಗೊಳ್ತಿದ್ರೋ ಅದೇ ರೀತಿ ತಗೊಳ್ಳುವಂಥ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿದ್ದೇವೆ ಅನ್ನೋ ವಿಷಯವನ್ನು ಮಾನ್ಯ ಮಾಧ್ಯಮ ಮಿತ್ರರಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ರಾಜ್ಯ ಸರ್ಕಾರ ಯಾವುದೇ BPL ಕಾರ್ಡ್ಗಳನ್ನು ರದ್ದುಪಡಿಸಿಲ್ಲ. ಅನರ್ಹರ ಇರಬಹುದು ಎಂಬ ಕಾರ್ಡ್ಗಳನ್ನು ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡಲಾಗಿದೆ. BPLಗೆ ಅರ್ಹರಲ್ಲದವರನ್ನು APLಗೆ ಸೇರಿಸಲಾಗಿದೆ. ಆದಾಯ ತೆರಿಗೆ ಇಲಾಖೆಯಿಂದ ಪಡೆದ ಮಾಹಿತಿ ಪ್ರಕಾರ ಆದಾಯ ತೆರಿಗೆ ಪಾವತಿದಾರರು ಎಂದು ಕಂಡುಬಂದವರನ್ನು ಪರಿಶೀಲಿಸಿ ಅನರ್ಹರೆಂದು ಕಂಡುಬಂದಿರುವ ಅಂದರೆ BPLಗೆ ಅನರ್ಹರೆಂದು ಕಂಡುಬಂದಿರುವ ಪ್ರಕರಣಗಳನ್ನು